ಹಳೆಯ ಕಾಲದ ಬಂಗಾರದ ನಿಧಿ ಪತ್ತೆ. ನಿಧಿ ನೋಡಲು ಸೇರಿದ 106 ಜನ. ಮನೆ ಕಟ್ಟಲು ಅಡಿಪಾಯ ತೆಗೆಯುವ ವೇಳೆ ನಿಧಿ ಪತ್ತೆಯಾಗಿರುವ ಘಟನೆ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ನಡೆದಿದೆ. ತಂಬಿಗೆಯಲ್ಲಿ ನಿಧಿ ಪತ್ತೆಯಾಗಿದೆಯಂತೆ. ಗಂಗವ್ವ ಬಸವರಾಜ್ ರಿತ್ತಿ ಮನೆ ಜಾಗದಲ್ಲಿ ಈ ನಿಧಿ ಪತ್ತೆಯಾಗಿದೆ. ನಿಧಿ ನೋಡಲು 106 ಜನ ಸೇರಿದ್ರು. ಸುದ್ದಿ ತಿಳಿದು ಭದ್ರತಾ ಸಿಬ್ಬಂದಿ ಕೂಡ ಒದಗಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ಕೂಡ ಕರೆ ಮಾಡಿ ಮಾತನಾಡಿದ್ರು. ಒಂದು ಹಿತ್ತಾಳೆ ತಂಬಿಗೆಯಲ್ಲಿ 2 ಸರ, 18 ಬಿಲ್ಲೆಗಳು, ಕಾಲ್ಗೆಜ್ಜೆ, ಕಡಗ ಇತ್ಯಾದಿ ಒಡವೆಗಳು ಪತ್ತೆಯಾಗಿವೆ. ಸ್ಥಳಕ್ಕೆ ಎಸ್ಪಿ ರೋಹನ್ ಜಗದೀಶ್, ಎಸಿ ಸಂಗಪ್ಪ, ಪುರಾತತ್ವ ಇಲಾಖೆಯ ಸಿಬ್ಬಂದಿಗಳು ಭೇಟಿ ನೀಡಿದ್ರು. ದೊರೆತ ಚಿನ್ನಾಭರಣಗಳು ಯಾರ ಕಾಲದ್ದು, ಎಷ್ಟು ಮೌಲ್ಯದ್ದು ಎಂದು ತನಿಖೆ ಆರಂಭವಾಗಿದೆ. ಇನ್ನೂ ಏನಾದರೂ ಸಿಗಬಹುದಾ ಎಂದು ನಿರೀಕ್ಷಿಸಲಾಗುತ್ತಿದೆ. ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ? ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ? ಚಿಂತೆ ಯಾಕೆ? ಜಗದಾಳಕ್ಕೆ ಬನ್ನಿ. ಸುಶೀಲಾದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ 100% ಚಿಕಿತ್ಸೆ ಪಕ್ಕ. ಲಕ್ವಾ, ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ. ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ, ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ. ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಬನ್ನಿ, ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.